ಎಂದಿಗೂ ಸಾಧ್ಯವಿಲ್ಲ. ನಿಮ್ಮ ಈ ಮೋಸದ ಒಪ್ಪಂದಕ್ಕೆ ನಮ್ಮ ಈ ಕಿತ್ತೂರು ಕೂಡ ಎಂದೆಂದಿಗೂ ಒಪ್ಪುವುದಿಲ್ಲ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಏನ್ ಯಾಕರೆ ಬಾಯಿ ಬಿಟ್ಟು ಮಾತನಾಡು. ನೀವೇನು ನಮ್ಮಲ್ಲಿ ಗೊತ್ತಿರೆ ಬಿತ್ತಿರೆ ಅಥವಾ ನೀರು ಹಾಕಿಸಿ ನಾಟಿ ಬಿಟ್ಟಿರೆ ಅಥವಾ ಹಸಿದವರಿಗೆ ಅಕ್ಕಲಿಗಾಗಿ ಕೊಟ್ಟಿದ್ದೀರಿ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಕಪ್ಪು ತಿನ್ನಲು ಬಿಟ್ಟು ತಪ್ಪಿಗೆ ಕೂಲಿ ಬೇರೆ ಕೊಡಬೇಕೆ? ಅದೆಂದೆಂದಿಗೂ ಸಾಧ್ಯವಿಲ್ಲ. ಮೋಡ ಮಳೆ ಸುರಿಯುತ್ತೆ, ಭೂಮಿ ಬೆಳೆ ಬೆಳೆಯುತ್ತೆ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಏನ್ ಯಾಕರೆ ಬಾಯಿ ಬಿಟ್ಟು ಮಾತನಾಡು. ಏನಂತೆ? ಅಂಜಲ ನಾಯಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜಲ ಮನೆಗೆ ನುಗ್ಗಿ ಕೊರಳು ಕೊಯ್ಯುವ ಸ್ವಭಾವ ನಮ್ಮ ಈ ಕನ್ನಡಿಗರಲ್ಲ. ನಮ್ಮ ಈ ಕ್ರಿಶ್ಚಿಯನ್ರು. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಈಗ ಸುಮ್ಮನಿದ್ದೀರಿ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತು ಕಟ್ಟುತ್ತಾ ಈ ದೇಶವನ್ನು ನೈಮಾಂಚದಿಂದ ಮುಖ್ಯಾಗಿದ್ದ ದುರಾಸೆ ದೂರ್ತ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಎಲ್ಲ ಹೋಗಿ ಅಗುಮುಖದ ಮೊಂಗವೇ ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಇಡೀ ಮೂಲ ದೇಶವನ್ನು ನುಗ್ಗಿಯಾಗಿದ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಏಕಾಗಲೇ ನೀವು ನಮಗೆ ಗೊತ್ತಿರೆ ಬಿದ್ದಿರೆ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಏಕಾಗಲೇ ಬೈಲಿ ಹಿಡಿದು ಮಾತನಾಡು. ಸಾಕು ಮಾಡಲು ನಿಮ್ಮ ಈ ಅಗತ್ಯ ಮಾತುಗಳನ್ನು. ಈ ರಾಜ್ಯ ನಮ್ಮದು, ನಾಡು ಹಕ್ಕು ನಮ್ಮದು. ನಮ್ಮ ಈ ನಾಡದ ಸಿಂಹಾಸನವನ್ನು ನೇಮಿಸಬೇಕಾದರೂ ನಾವು ನೀವಲ್ಲ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಈ ರಾಜ್ಯ ತಾತ ಬೆಳೆಸುವ ರಾಜ್ಯ. ತಾಯಿ ಮಕ್ಕಳ ಮಧ್ಯೆ ಒಳ ಉಂಟು ಮಾಡಲು ನಿಮ್ಮ ಈ ಕುಸಂತ್ರಗಳನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ. ನಿಮ್ಮ ಕ್ಷೇಮ, ನಿಮ್ಮ ಕಂಪನಿಯ ಕ್ಷೇಮ. ರಾಯಣ್ಣ ಬಾಗಿಲುಗಾಯ ಸಿಪಾಯಿ ಅಲ್ಲ, ಕಿತ್ತೂರ ಬಿಡಿ ನನ್ನ ಕಟ್ಟು ಪುತ್ರ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಇಲ್ಲಿ ಯಾರು ನಿಮ್ಮಂತೆ ಚೀಕಟಾಗಿ ದುಡಿಯೋರಿಲ್ಲ, ಕೇವಲ ದೇಶಕ್ಕಾಗಿ ದುಡಿಯೋರಿದ್ದಾರೆ. ಹೀಗಿರುವಾಗ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಈ ಆಧಾರದಲ್ಲಿ ಮಾತನಾಡುವ ಹಕ್ಕು ಕಿತ್ತೂರಿನ ಸಮಸ್ತ ಪ್ರಜೆಗಳಿವೆ. ಇದರಿಂದಾಗಿ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಏಕೆಂದರೆ ಅಧಿಕಾರ ಚಲಾಯಿಸಲು ಕಿತ್ತೂರಿನ ಕಡಲಾಚೆ ಕುಂದಿಗಳು ಕಟ್ಟಿ ಬೆಳೆಸಿದ ಆಸ್ತಿ ಅಲ್ಲ. ಅದು ಕೇವಲ ಕನ್ನಡ ಸ್ವತ್ತು. ನಮ್ಮ ಈ ರಾಜ್ಯ ಏನಂತ ತಿಳ್ಕೊಂಡಿದೆ? ಶತಮಾನಗಳಿಂದ ನಮ್ಮ ಈ ಕಿತ್ತೂರು ಸ್ವತಂತ್ರವಾಗಿ ಬದುಕುತ್ತಿರುವುದು. ಯಾವ ಕಾರಣಕ್ಕೂ ನಮಗೆ ಕಪ್ಪವನ್ನು ಕೊಡುವುದಿಲ್ಲ. ನಮಗೆ ಆಜ್ಞೆ ಮಾಡೋದು ಈಗ. ನೀವು ನಮ್ಮ ಅಣ್ಣ ತಮ್ಮದೆ ಬಂದು ಬರುವೆ ನಿಮಗೆ ತೆಗೆದುಕೊಳ್ಳಬೇಕಪ್ಪ. ಕಪ್ಪ ಕೊಡೋ ಮಾತು ನೀವೇನ ಈಗ ಕನಸು ಅಂತ ಅಂದುಕೊಳ್ಳಿ. ತೆಗೆದುಕೊಳ್ಳಬೇಕಪ್ಪ. ಇದು ಯುದ್ಧ ನಾಳೆ. ಸರಿ, ನಾಳೆ ನಾವು ಯುದ್ಧ ಮಾಡಲು ಸಿದ್ಧ. ಆದರೆ ಕಿತ್ತೂರ ರಾಣಿಯನ್ನು ಕಪ್ಪ ಕೇಳುವರ ನಾಲಿಗೆ ಸೇರುವುದು. ಕುಳಿತುಕೋ. ನಿನ್ನ ಈ ಬೆಳರಿಗೆ